ನೀವು ಡೈರಿಯಲ್ಲಿ ತರುವಂತಹ ಮೊಸರು ಮನೆಯಲ್ಲೇ ತುಂಬ ಸರಳವಾಗಿ ಮತ್ತು ಗಟ್ಟಿಯಾಗಿರುವಂತಹ ಮತ್ತು ರುಚಿಯಾಗಿರುವಂತಹ ಮೊಸರು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಏನು ಕಷ್ಟನೇ ಇಲ್ಲ. ನೀವು ಹೊರಗಡೆ ಯಾವ ರೀತಿ ತರ್ತಿರಲ್ಲ ಅದೇ ರೀತಿ ಮನೆಯಲ್ಲಿ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ಸೊ ಒಂದು ಸ್ವಲ್ಪ ನೋಡಿ ನೀವು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಮತ್ತು ಮೊಸರು ಯಾಕೆ ಹುಳಿ ಬರುತ್ತೆ ಮತ್ತು ಯಾಕೆ ಜಲ್ದಿ ಸೆಟ್ ಆಗೋಲ್ಲ ಅಂತ ಅದು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ವಿವರಣೆ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ರೀತಿ ನೀವು ಒಂದು ಸ್ವಲ್ಪ ಮೊಸರನ್ನ ಮನೆಯಲ್ಲಿ ಪರ್ಫೆಕ್ಟಾಗಿ ಮಾಡಿ ನೋಡಿ ಬರುತ್ತೆ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ನೀರು ಹಾಕೋದ್ರಿಂದ ಏನಾಗುತ್ತೆ, ತಳ ಹೊತ್ತೋದಿಲ್ಲ. ಹೀಗಾಗಿ ಸ್ವಲ್ಪ ನೀರು ಹಾಕಿನಿ. ಮತ್ತು 1 ಲೀಟ್ರ್ ಆಗುವಷ್ಟು ಫುಲ್ ಕ್ರೀಮ್ ಹಾಲು ತೊಗೊತಿದ್ದೀನಿ. ಇಲ್ಲಿ ನೀವು ಮೊಸರು ಗಟ್ಟಿಯಾಗಿ ಬೇಕಂದರೆ ಫುಲ್ ಕ್ರೀಮ್ ಹಾಲೇ ಬಳಸಬೇಕಾಗುತ್ತೆ. ಗಟ್ಟಿಯಾಗಿ ಬರುತ್ತೆ ಮೊಸರು. ಅಥವಾ ನಾವು ಎಮ್ಮೆ ಹಾಲು ಅಂತ ಹೇಳ್ತೇವಲ್ಲ ಆ ಹಾಲನ್ನ ಬಳಸಬೇಕಾಗುತ್ತೆ ನೀವಿಲ್ಲಿ. ಓಕೆ, ಇವಾಗ ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಾದ್ಮೇಲೆ ಇದನ್ನು ಹೈ ಫ್ಲೇಮ್ದಲ್ಲಿ ಇದನ್ನು ಕುದಿ ಬರೋತನ ಕಾಯಿಸ್ತಿದ್ದೀನಿ. ನೋಡಿ ಹಾಲು ಕುದಿ ಬಂದಿದೆ. ಇವಾಗ ಕುದಿ ಬಂದಾದಮೇಲೆ ನಾನು ಏನು ಮಾಡ್ತಿದ್ದೀನಿ, ಗ್ಯಾಸ್ ಸ್ಲೋ ಮಾಡ್ಕೊಂಡು ಒಂದು 10 ನಿಮಿಷ ಆಗೋ ತನಕ ನಾನು ಹಾಗೇ ಕುದಿಸ್ಕೊಂಡು ತೊಗೊತಿದ್ದೀನಿ. 10 ನಿಮಿಷ ಕುದಿಸೋದ್ರಿಂದ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಮತ್ತು ಹಾಲು ಗಟ್ಟಿಯಾಗುತ್ತೆ. ಹೀಗಾಗಿ ನಮ್ಮ ಮೊಸರು ಕೂಡ ತುಂಬಾ ಗಟ್ಟಿಯಾಗಿ ಬರುತ್ತೆ. ಇವಾಗ ಗ್ಯಾಸ್ ಸ್ಲೋ ಮಾಡ್ಕೊಂಡು 10 ನಿಮಿಷ ಇದಕ್ಕೆ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ಅದನ್ನು ನಾನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಇವಾಗ ಉಗುರು ಬೆಚ್ಚಗೆ ಆಗಬೇಕು, ಅಲ್ಲಿ ತನಕ ಇದನ್ನು ವೇಟ್ ಮಾಡಬೇಕಾಗುತ್ತೆ. ನಾನು ಫ್ಯಾನಿನ ಗಾಳಿಗೆ ಕೆಳಗಡೆ ಎತ್ತಿಟ್ಕೊಂಡಿನಿ. ಇವಾಗ ಉಗುರು ಬೆಚ್ಚಗೆ ಆಗಿದೆ. ಇವಾಗ ಜಾಸ್ತಿ ಬಿಸಿ ಆಗಿದ್ದರೆ ಹುಳಿ ಆಗುತ್ತೆ ಮೊಸರು. ಹೀಗಾಗಿ ಜಾಸ್ತಿ ಬಿಸಿ ಕೂಡ ಇರಬಾರ್ದು ಮತ್ತು ಜಾಸ್ತಿ ತಣ್ಣು ಕೂಡ ಇರಬಾರ್ದು. ಆ ರೀತಿ ಇಲ್ಲಿ ಹಾಲನ್ನ ನೋಡ್ಕೋಬೇಕಾಗುತ್ತೆ ನೀವಿಲ್ಲಿ. ಮತ್ತು ಅದೇ ಪಾತ್ರೆಯಲ್ಲಿ ಮೊಸರು ಹಾಕಬಾರ್ದು, ಯಾಕಂದರೆ ಆ ಪಾತ್ರೆ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ. ಹೀಗಾಗಿ ಮೊಸರು ಕೂಡ ಹುಳಿಯಾಗುತ್ತೆ. ಬೇರೆ ಪಾತ್ರೆಯಲ್ಲಿ ಮೊಸರನ್ನ ಮಾಡಬೇಕಾಗುತ್ತೆ. ಇವಾಗ ಇದರಲ್ಲಿ 1 ಚಮಚ ಆಗುವಷ್ಟು ಮಜ್ಜಿಗೆ ಹಾಕೊತಿದ್ದೀನಿ. ನೀವು ಇಲ್ಲಿ ಮೊಸರು ಕೂಡ ಹಾಕೋಬಹುದು. ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ. 1 ಲೀಟ್ರ್ ಹಾಲಿಗೆ 1 ಚಮಚ ಆಗುವಷ್ಟು ಮೊಸರು ಅಥವಾ ಮಜ್ಜಿಗೆ ಹಾಕಿದರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ. ಹೀಗಾಗಿ ಜಾಸ್ತಿ ಹಾಕಬಾರ್ದು ಇಲ್ಲಿ. ಮತ್ತು ಹಾಕಿದ ಮೇಲೆ ಈ ರೀತಿ ಸರಿಯಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ. ಸರಿಯಾಗಿ ಮೊಸರು ತಯಾರಾಗುತ್ತೆ ನಮ್ಮದು. ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಪ್ಲೇಟ್ ಮುಚ್ತಿದ್ದೀನಿ. ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಒಂದು ದಪ್ಪ ಟವೆಲ್ ಹಾಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮೊಸರು ಜಲ್ದಿ ತಯಾರಾಗುತ್ತೆ. ಹೀಗಾಗಿ ಇವಾಗ ಇದಕ್ಕೆ ಗಾಳಿ ಹತ್ತದಂತಹ ಜಾಗಕ್ಕೆ ಎತ್ತಿಟ್ಕೊತಿದ್ದೀನಿ. ಸುಮಾರು ಒಂದು 6ರಿಂದ 7 ಗಂಟೆ ಆಗೋ ತನಕ ಇದಕ್ಕೆ ಎತ್ತಿಟ್ಕೊತಿದ್ದೀನಿ. ಅಲ್ಲಿ ತನಕ ಇದಕ್ಕೆ ಟಚ್ ಮಾಡಬಾರ್ದು ಮತ್ತು ಸರಿಸಬಾರ್ದು. ಹೀಗಾಗಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ, ಅಂದರೆ ಇದಕ್ಕೆ ಮುಟ್ಟೇಬಾರ್ದು 7 ಗಂಟೆ ಆಗೋ ತನಕ. ಇವಾಗ 7 ಗಂಟೆ ಆಗಿದೆ. 7 ಗಂಟೆದಲ್ಲಿ ಇವಾಗ ಪರ್ಫೆಕ್ಟಾಗಿ ಮೊಸರು ತಯಾರಾಗುತ್ತೆ. ಬಟ್ 7 ಗಂಟೆ ಆದಮೇಲೆ ಇದಕ್ಕೆ ಒಂದು 2ರಿಂದ 3 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಟು ಯೂಸ್ ಮಾಡಿ. ಗಟ್ಟಿಯಾಗುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಮೊಸರಿಂದು. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ನಾವೇನು ಡೈರಿಯಲ್ಲಿ ತರ್ತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿ ಬಂದಿದೆ. ವಾವ್, ನೋಡಿ ಸೇಮ್ ಮೊಸರ ಅಂತ ಅನಿಸ್ತಾನೆ ಇಲ್ಲ. ಇದು ಐಸ್ ಕ್ರೀಮ್ ಥರ ಬಂದಿದೆ. ಇದು ಅಷ್ಟು ಗಟ್ಟಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.